ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ನಾಳೆ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದ ಎದುರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗಣ್ಯರು, ರಾಜಕೀಯ ಮುಖಂಡರು ಸೇರಿ ಸಾವಿರಾರು ಜನ ಬರುವಂತ ಹಿನ್ನೆಲೆಯಲ್ಲಿ ಸಂಚಾರ ಮಾರ್ಗದಲ್ಲಿ ಬದಲಾವಣೆಯನ್ನು ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಹೊಳೆನರಸೀಪುರದಲ್ಲಿ ವಾಹನ ದಟ್ಟಣೆಯನ್ನು ತಪ್ಪಿಸೋಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೈಸೂರು, ಹೊಳೆನರಸೀಪುರ, ಹಾಸನ ಮಾರ್ಗದಲ್ಲಿ ಸಂಚಾರ ನಿರ್ಬಂಧಿಸಲಾಗಿದೆ. ದೊಡ್ಡಹಳ್ಳಿ, ಅರಕಲಗೂಡು ಮಾರ್ಗದಲ್ಲಿ ಸಂಚರಿಸೋಕೆ ಸೂಚನೆಯನ್ನು ನೀಡಲಾಗಿದೆ. ಹಾಸನ, ಮೈಸೂರು ಮಾರ್ಗದ ವಾಹನಗಳಿಗೆ ಸೂಚನೆಯನ್ನು ನೀಡಿರೋದು. ಬರಗೂರು ಹ್ಯಾಂಡ್ ಪೋಸ್ಟ್ ಮುಖಾಂತರವಾಗಿ ಸಂಚರಿಸೋಕೆ ಸೂಚನೆ ಕೊಡಲಾಗಿದೆ. ಅರಸೀಕೆರೆ ಕಡೆಯಿಂದ ಸಂಚರಿಸುವ ವಾಹನಗಳಿಗೆ ಸೂಚನೆ ನೀಡಲಾಗಿದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆವರೆಗೂ ನಿರ್ಬಂಧ ಹೇರಲಾಗಿದೆ. ಬದಲಿ ಮಾರ್ಗವನ್ನು ಸೂಚಿಸಿ ಹಾಸನ ಜಿಲ್ಲಾಧಿಕಾರಿ ಸೂಚನೆಯನ್ನು ನೀಡಿದ್ದಾರೆ. ಅಂದರೆ ಹಾಸನದಲ್ಲೂ ಕೂಡ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಸರ್ಕಾರ ಸೂಚನೆ ಕೊಟ್ಟಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕಾಗತ್ತೆ ಅಂತ. ಮತ್ತು ಇವರ ಹುಟ್ಟೂರೇ ಹಾಸನ ಆಗಿರೋದ್ರಿಂದ ಮತ್ತು ನಿಮಗೆ ದೇವೇಗೌಡರು ಅಥವಾ ಕುಮಾರಸ್ವಾಮಿಯವರು ಅಂತ ಬಂದಾಗ, ರೇವಣ್ಣ ಅಂತ ಬಂದಾಗ ಹಾಸನ, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ವಿಪರೀತವಾಗಿ ಅವರ ಅಭಿಮಾನಿಗಳಿರೋದು. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುವಂಥ ಸಾಧ್ಯತೆ ಇದೆ. ಚೆನ್ನಮ್ಮ ಅವರು ಹಾಸನದಲ್ಲಿ ಚಿರಪರಿಚಿತ. ಸೊ ಹಾಗಾಗಿ ಚೆನ್ನಮ್ಮ ಅವರನ್ನು ಅಂತಿಮವಾಗಿ ನೋಡಬೇಕು, ದರ್ಶನ ಪಡ್ಕೊಳ್ಬೇಕು, ನಮನ ಸಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಬಹುದಾದ ಸಾಧ್ಯತೆ ಇರುತ್ತೆ. ಗಣ್ಯಾತಿ ಗಣ್ಯರು ಆಗಮಿಸಬಹುದಾದ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾಗಿ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಏನು ಸಮಸ್ಯೆ ಆಗಬಾರ್ದು, ಕನ್ಫ್ಯೂಷನ್ಸ್ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ಇದೇನು ಆಗಬಾರ್ದು ಅಂತ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿ ಎಲ್ಲ ಇಲ್ಲೇನೆ ಹಂಗಾರೆ ಅಲ್ಲಿ ಕನ್ಫರ್ಮ್ ಅಲ್ವಾ? ಹೌದು, ರಾತ್ರಿ ಎಲ್ಲ ಇಲ್ಲೇನೆ ಹಂಗಾರೆ ಅಲ್ಲಿ ಕನ್ಫರ್ಮ್ ಅಲ್ವಾ? ಹೌದು, ರಾತ್ರಿ ಎಲ್ಲ ಇಲ್ಲೇನೆ ಹಂಗಾರೆ ಅಲ್ಲಿ ಕನ್ಫರ್ಮ್